ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚನಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ, ಕೇರಳ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪಿನರಾಯಿ ವಿಜಯನ್ ಅಂತಕ್ಕಂಥವರು 2028ಕ್ಕೆ ಏನಾದರೂ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಲು ಬಯಸ್ತಾ ಇದ್ದಾರಾ? ಕರ್ನಾಟಕಕ್ಕೆ ನಾನು CM ಆಗ್ಬೇಕಂತಕ್ಕಂಥದ್ದು ಏನಾರು ಅವ್ರಿಗೆ ಆಸೆ ಇದೆಯಾ ಅನ್ನೋ ವಿಚಾರದ ಮೇಲೆ ಇವತ್ತು ಈ ಚರ್ಚಾ ವಿಷಯವನ್ನು ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾರಣ, ಬೆಂಗಳೂರಿನ ಅವರೊಂದು ಟ್ವೀಟ್ ಮಾಡ್ತಾರೆ. ಈ ಬೆಂಗಳೂರಿನ ಫಕೀರ್ ಕಾಲೋನಿ ಮತ್ತೆ ವಸೀಂ ಕಾಲೋನಿಯಲ್ಲಿ ವಾಸ ಮಾಡ್ತಕ್ಕಂಥ ಮುಸ್ಲಿಂ ಕುಟುಂಬಗಳನ್ನ ಅವ್ರೇನ್ ಮಾಡಿರ್ತಾರೆ, ಈ BBMPಗೆ ಸಂಬಂಧಪಟ್ಟಿರ್ತಕ್ಕಂಥ 5 ಎಕರೆ ಜಮೀನಿನಲ್ಲಿ ಈ ವೇಸ್ಟ್, ಬೆಂಗಳೂರದ ಕಸ ಎಲ್ಲ ಸಿಗ್ತದಲ್ಲ, ಆ ವೇಸ್ಟನ್ನು ಅಲ್ಲಿ ಡಂಪ್ ಮಾಡಲಿಕ್ಕೆ ಒತ್ತುವರಿ ಗುರುತು ಮಾಡಿ ಜಾಗನ ಫಿಕ್ಸ್ ಮಾಡಿರ್ತಾರೆ. ಸೊ ಆ ಜಾಗದಲ್ಲಿ ಈ ಮುಸ್ಲಿಂ ಸಮುದಾಯದವರು ಯಥೇಚ್ಛವಾಗಿ ವಾಸ ಮಾಡ್ತಾ ಇರ್ತಾರೆ, ಮತ್ತು ಒತ್ತುವರಿ ಮಾಡಿಕೊಂಡು ಮನೆಗಳ ಥರ ಕಟ್ಕೊಂಡಿರ್ತಾರೆ. ಸೊ ಇದನ್ನು ರಾಜ್ಯ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇವತ್ತು ಅದನ್ನು ಡೆಮಾಲಿಷನ್ ಮಾಡಿದೆ. ಕಾನೂನು ವಿಧಾನದಲ್ಲೇ ಅದನ್ನು ತೆರವುಗೊಳಿಸಿದೆ. ಅದಕ್ಕೆ ಏನು ಮಾಡ್ತಾರೆ, ಇಲ್ಲಿರ್ತಕ್ಕಂಥ ಮೂಲಭೂತವಾದಿಗಳು ಅಥವಾ ಕರ್ನಾಟಕದ ಜನತೆ ಅಥವಾ ಈ ಸರ್ಕಾರದ ಪರವಾಗೋ ವಿರುದ್ಧವಾಗೋ ಮಾತಾಡ್ತಕ್ಕಂಥ ಜನ ಈ ರಾಜ್ಯದವ್ರು ಮಾತಾಡಬೇಕಾಗಿತ್ತು. ಆದರೆ ಇಲ್ಲೇನಾಗ್ತದೆ, ಈ ಕರ್ನಾಟಕದ ಎಲ್ಲರಿಗೂ ಗೊತ್ತಿದೆ, ಅಲ್ಲಿ ಒತ್ತುವರಿ ಆಗಿದೆ, ಸರ್ಕಾರ ಅದನ್ನು ತೆರವುಗೊಳಿಸಿದೆ, ಅದು ಕಾನೂನುವಾಗಿ ನಡೀಲೇಬೇಕು, ಅದು ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಇಲ್ಲಿ ಎದ್ದಿರ್ತಕ್ಕಂಥದ್ದು ಕೇರಳ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್. ಏನು ಅವ್ರದ್ದು ಕತೆ ಅಂದರೆ, ಈ ಟ್ವೀಟ್ ಒಂದು ಮಾಡ್ತಾರೆ ಅವರು. ಏನಂತ, ಅದೇ ಈ ಬೆಂಗಳೂರಲ್ಲಿ ಈ ಥರ ಒತ್ತುವರಿ ಇರ್ತಕ್ಕಂಥ ಮನೆಗಳನ್ನ ಡೆಮಾಲಿಷನ್ ಮಾಡಿದ್ರಲ್ಲ, ಅದರ ಬಗ್ಗೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವ್ರ ಥರ ಬುಲ್ಡೇಜರನ್ನು ಬಳಸಿ ಕರ್ನಾಟಕ ಸರ್ಕಾರ ಕೂಡ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ಅವರು ಟ್ವೀಟಲ್ಲಿ ಹೇಳ್ತಾ ಬೀದಿಗೆ ಹಾಕಿದ್ದಾರೆ ಮುಸ್ಲಿಂ ಕುಟುಂಬಗಳನ್ನು. ಸಂಘ ಪರಿವಾರದ ಅವರ ಒಂದು ತಲೆಯಲ್ಲಿ ಏನಿರ್ತದೆ ಅದನ್ನು ಕಾರ್ಯಗತ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ಮೇಲೆ. ಅವ್ರು ಹೇಳ್ತಕ್ಕಂಥದ್ದು ಭಯ ಮತ್ತು ಕ್ರೂರದ ಮೂಲಕ, ಬಲವಂತದ ಮೂಲಕ ಅದನ್ನು ಕಾರ್ಯರೂಪಕ್ಕೆ ತಂದಿದೆ. ಭಯ ಪಡಿಸಿ ಅವ್ರನ್ನೆಲ್ಲ ಈ JCPಗಳು ಅವು ಇವೆಲ್ಲ ಇಕ್ಕೆ ಡೆಮಾಲಿಷನ್ ಮಾಡಿದ್ರೆ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ಅವ್ರು ಹೇಳ್ತಾರೆ. ಸಂವಿಧಾನದ ಮೌಲ್ಯಗಳನ್ನು ಬಲಿಪಶುಗಳನ್ನು ಮಾಡ್ತಾ ಇದೆ ಕರ್ನಾಟಕ ಸರ್ಕಾರ. ಕೇರಳ CM ಹೇಳಿದ್ದು, ಎಲ್ಲ ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವದ ಶಕ್ತಿಗಳು ಎಲ್ಲೆಲ್ಲ ಅಡಗಿದಾವೆ, ಎಲ್ಲರೂ ಒಂದಾಗಬೇಕು ಈ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ, ಕೇರಳದಲ್ಲ ಇಲ್ಲಿ ಕರ್ನಾಟಕದಲ್ಲಿ ಅಂತ ಟ್ವೀಟ್ ಮಾಡ್ತಾರೆ. ಇದರ ಜೊತೆಗೆ ಏನು ಇವತ್ತು ಇಂಡಿಯಾ ಒಕ್ಕೂಟದ ಅಂಗಸಂಸ್ಥೆಗಳ ಥರ, ಅಂಗಪಕ್ಷಗಳ ಥರ ಇದ್ದಾವೆ, ಆ ಪಕ್ಷಗಳ ಜೊತೆ ಎಲ್ಲ ಮಾತಾಡ್ತಾರೆ ವಿಜಯನ್ ಅವರು. ಕೊನೆಗೆ ಈ ರಾಹುಲ್ ಗಾಂಧಿ ಅವ್ರಿಗೆ ಏನಾದ್ರು ಫೋನ್ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ಮಾಡಿರ್ತಾರಲ್ಲ, ಎಲ್ಲ ಮುಖಂಡರಿಗೂ ಅವರು ಕನೆಕ್ಟ್ ಮಾಡಿ ಒಂಥರ ಎಲ್ಲರನ್ನೂ ಮಾತಾಡಿಸಿ ಬಂದಾಗಿದೆ. ಅದೇ ವಿಚಾರವಾಗಿ ಈ ವೇಣುಗೋಪಾಲ್ ಅವರು ಕಾಂಗ್ರೆಸ್ ಕಾರ್ಯದರ್ಶಿ ಆಗಿರ್ತಕ್ಕಂಥ ವೇಣುಗೋಪಾಲ್ ಅವರು ಫೋನ್ ಮಾಡ್ತಾರೆ. ಯಾರಿಗೆ? ಕರ್ನಾಟಕದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವ್ರಿಗೆ ಫೋನ್ ಮಾಡಿ ಎಕ್ಸ್ಪ್ಲನೇಷನ್ ಕೇಳ್ತಾರೆ. ಏನಾಗಿದೆ, ಯಾಕೆ ಈ ಥರ, ಏನದು ಕತೆ, ಅಲ್ಲಿಂದೆಲ್ಲ ಪರಿಸ್ಥಿತಿ ಏನು ಅಂದರೆ, ಈ ನಮ್ಮ ಉಪಮುಖ್ಯಮಂತ್ರಿಗಳು ವಿವರಣೆ ಕೊಡ್ತಾರೆ. ಇಲ್ಲ, BBMP ಕಡೆಯಿಂದ 5 ಎಕರೆ ಅದು ಒತ್ತುವರಿ ಆಗಿತ್ತು, ಅದನ್ನು ನಾವು ತೆರವುಗೊಳಿಸಿದ್ವಿ, ಅದು ಕಾನೂನಿನ ಅಡಿಯಲ್ಲಿ, ಬಲವಂತವಾಗಿ ಏನು ತೆರವುಗೊಳಿಸಿಲ್ಲ ನಾವು, ಅದನ್ನು ನಾವು ತೆರವುಗೊಳಿಸಿರ್ತಕ್ಕಂಥದ್ದು ಕಾನೂನು ಅಡಿಯಲ್ಲಿ, ಅದು ಒತ್ತುವರಿ ಮಾಡಿದ್ದು ನಮ್ಮ ದುರದೃಷ್ಟ ಏನಂದರೆ, ಇಲ್ಲಿ ಆ ಜಾಗವನ್ನು BBMP ಜಾಗವನ್ನು 5 ಎಕರೆ ಜಾಗವನ್ನು ಯಾರೂ ಕೂಡ ಕೋಗಿಲೆ ಲೇಔಟ್ನಲ್ಲಿರ್ತಕ್ಕಂಥ ಜಮೀನದು, ಅದನ್ನು ಹಿಂದೂಗಳು ಜಾಸ್ತಿ ಒತ್ತುವರಿ ಮಾಡಿಲ್ಲ. ಅದನ್ನು ಒತ್ತುವರಿ ಮಾಡ್ತಕ್ಕಂಥದ್ದು ನಮ್ಮ ದುರದೃಷ್ಟವಶಾತ್ ಅಂತ ಹೇಳ್ತಾರೆ ಅವರು. ನೋಡ್ರಿ ಇದು ಹೆಂಗಿದೆ, ಇದು ಒಳ್ಳೆ ಕತೆ. ಇದು ಈ ಸ್ಟೋರಿಯಲ್ಲೆಲ್ಲ ಇದು ಸ್ವಲ್ಪ ಹೈಲೈಟ್. ಇಲ್ಲಿ ತನಕ ಆಗಿದ್ದು ಅದೆಲ್ಲ ಪ್ರೋಸೆಸ್ ಬಿಡಿ, ಈ ಉಪಮುಖ್ಯಮಂತ್ರಿಗಳು ಹೇಳೋದು ತುಂಬ ಹೈಲೈಟ್. ಇದು
ನಮ್ಮ ಕರ್ಮ ನಾವೇನ್ ಮಾಡೋಣ, ಅಲ್ಲಿ ಮುಸ್ಲಿಂ ಸಮುದಾಯನೇ ಹೆಚ್ಚಿಗೆ ಇದೆ. ಹಿಂದೂಗಳಿದ್ದಿದ್ರೆ ಸರೋಗ್ತಾ ಇತ್ತೇನೋ ಅವ್ರಿಗೆ. ಹೋಗ್ಲಿ, ಹಿಂದೂಗಳು ಆ ಥರ ಅಷ್ಟು ಎಕರೆಗಳನ್ನ ಒತ್ತುವರಿ ಮಾಡಿಕೊಂಡು ಇಲ್ಲ ನೋಡಿದ್ರೆ ಎಲ್ಲಾದ್ರೂ ಗುಂಪುಗಳು ಟೆಂಟ್ಗಳು ಹಾಕೊಂಡು ಕಟ್ಟೋದು ಹಿಂದೂಗಳು ಇಲ್ಲ. ಅವ್ರಿಗೆ ಅದನ್ನ ಹೇಳ್ತೀನಿ, ಯಾಕೆ ಅವ್ರು ಆ ಕೆಲಸ ಮಾಡಲ್ಲ ಆ ಸಮಾಜದವರು ಅಂತ. ಈ ಸಮಾಜದವ್ರಿಗೆ ಯಾಕೆ ಈ ಒಂದು ಇಂಥ ಕಷ್ಟಗಳು ಬರ್ತವೆ ಅಂತ ನಾನು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನು ಹೇಳ್ತಾ ಎಲ್ಲ ಕಾನೂನುಬದ್ಧವಾಗಿ ಮಾಡಿದ್ದೀವಿ ಅಂತ ವೇಣುಗೋಪಾಲ್ ಅವ್ರಿಗೆ ವಿವರಣೆ ಕೊಡ್ತಾ, ನಮ್ಮ ದುರದೃಷ್ಟವಶಾತ್ ಏನಂದ್ರೆ ಮುಸ್ಲಿಮ್ರೇ ಜಾಸ್ತಿ ಇದೆ ಅಂದ್ರೆ ಅಂತಕ್ಕಂಥದ್ದನ್ನ ಮನವರಿಕೆ ಮಾಡ್ತಾರೆ ಅವರು. ಇದು ಸರ್ಕಾರ ಮತ್ತೆ ಕೇರಳ ಮತ್ತೆ ಕರ್ನಾಟಕ ಸರ್ಕಾರದ ಮಧ್ಯೆ ಇರತಕ್ಕಂಥ ಸಂಭಾಷಣೆ ಇದು. ಇದ್ರ ಜೊತೆಗೆ ಸರ್ವಜನಾಂಗದ ಶಾಂತಿಯ ತೋಟ, ಸರ್ವಜನಾಂಗದ ನಾಯಕ ಯಾರಂದ್ರೆ ಈ CM ಇಬ್ರಾಹಿಂ ಅವರು ಎಂಟ್ರಿ ಆಗ್ತಾರೆ ಈ ಒಂದು ಇದಕ್ಕೆ, ಈ ಒಂದು ಸಬ್ಜೆಕ್ಟ್. ಅವ್ರು ಹೇಳ್ತಾರೆ, ಕಾಂಗ್ರೆಸ್ ಓಟ್ ಆಗಿದ್ದಕ್ಕೆ ಅನುಭವಿಸಿ ಮುಸ್ಲಿಂ ಜನ, ನಿಮಗೆ ಹಿತಾಸಕ್ತಿ ಇಲ್ಲ, ನಮ್ಮ ನಾಯಕರಿಗೆ ಆ ಸಮುದಾಯದ ಮೇಲೆ ಹಿತಾಸಕ್ತಿ ಇಲ್ಲ, ಸುಖ ಸುಮ್ಮನೆ ಅವರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ, ಅವರಿಗೆ ಅಲ್ಲೇ ಮನೆಗಳು ಕೊಟ್ಟಿದ್ರೆ ಏನಾಗ್ತಿತ್ತು, ಇಲ್ಲ ಆ ಜಾಗಗಳು ಅವ್ರಿಗೆ ಕೊಟ್ಟಿದ್ರೆ ಏನಾಗ್ತಿತ್ತು ಅಂತಕ್ಕಂಥ ಮಾತನ್ನ ಅವರು ವಿವರಣೆ ಕೊಡ್ತಾರೆ. ನೀವು ನಿಮ್ಮ ಅಂದರೆ ಮಾತು ಹೇಳೋದು ಈಸಿ. ಯಾವುದೇ ಒಬ್ಬ ಮುಸ್ಲಿಂ ಸಮುದಾಯದ ನಾಯಕ ಆ ಸಮುದಾಯಕ್ಕೆ ಮೂಲಭೂತ ವ್ಯವಸ್ಥೆಗಳನ್ನ ಕಳಿಸ್ಬೇಕಾದ್ರೆ ಸೋಲ್ತಾ ಇದ್ದಾರೆ. ಇಲ್ಲಿ ಯಾಕೆ ಸೋಲ್ತಾ ಇದ್ದಾರೆ? ಮನದಟ್ಟಿಲ್ಲ, ಅವ್ರಿಗೆ ಜ್ಞಾನದ ಕೊರತೆ ಇದೆ. ಎಂಟೇರ ಸಮಾಜಕ್ಕೆ ಆಗಿರ್ಬೋದು. ಇವತ್ತಿರ್ತಕ್ಕಂಥ ಪರಿಸ್ಥಿತಿ ಇವತ್ತಿಂದಲ್ಲ, ಇದು ಮುಂದೇನು ಹಿಂಗೆ ಇರ್ತಾವೆ ಇವು. ಈಗ ಗೊತ್ತಿಲ್ಲದೆ ನಾವು ಮನೆಗಳು ಕಟ್ಕೊಂಡಿರ್ತಾರೆ, ಆ ಬಡವ್ರಿಗೆ ಗೊತ್ತಾಗಿರುತ್ತೆ ಏನೋ ಪ್ರಾಬ್ಲಮ್, ಆ ಸಮಸ್ಯೆ, ಯಾರು ಇವತ್ತು ಸಾಲ್ವ್ ಮಾಡೋರು. ಆಯ್ತು, ಎಲ್ಲರೂ ಟಿವಿಗಳ ಮುಂದೆ ಮಾತಾಡ್ತಾರೆ, ಅದೆಲ್ಲ ಬಿಟ್ಟಾಕ್ಯವೆಲ್ಲ ಸೆಕೆಂಡ್. ಅಲ್ಲಿ ಅನುಭವಿಸ್ತಕ್ಕಂಥವ್ರು ಯಾರು? ತಾಯಿ ಜಯದೇವಿ ಲಿಗಾಂಡಿ ಅವ್ರು ಒಂದು ಮಾತು ಹೇಳ್ತಾರೆ, ಬಿದ್ದವ್ರು ನೋವು ಬಿದ್ದವ್ರಿಗೆ ಗೊತ್ತಾಗುತ್ತೆ, ನಿಮ್ಗೇನು ತಿಳಿಯುತ್ತೆ ಅಂತ. ಯಾರು ಬೇಕಾದ್ರೂ ಮಾತಾಡ್ತಾರೆ. ಈಗ ಮುಸ್ಲಿಂ ನಾಯಕರಿಗೆ ಬದ್ಧತೆ ಇಲ್ಲ ನಮ್ಮ ಸಮಾಜದ ಬಗ್ಗೆ ಅಂತಕ್ಕಂಥ ಮಾತುಗಳನ್ನ CM ಇಬ್ರಾಹಿಂ ಅವರು ಹೇಳ್ಕೊಂಡು ಹೋಗ್ತಾರೆ. ಒಟ್ಟಾರೆ ಸಮಾಜದ ಅಭಿವೃದ್ಧಿಗೋಸ್ಕರ ದುಡಿತಕ್ಕಂಥ ನಾಯಕರು ಯಾರು ಮುಸ್ಲಿಂ ಜನಾಂಗದಲ್ಲಿ ಇಲ್ಲ ನಮ್ಮ ಸಮಾಜಕ್ಕೆ ಅಂತಕ್ಕಂಥದ್ದು ಮಾತು. ನಾನು ಇಲ್ಲಿ ಒಂದು ಚಿಕ್ಕ ಒಂದು 2 ಲೈನಲ್ಲಿ ಹೇಳ್ತಕ್ಕಂಥ ಮಾತು ಏನಂದ್ರೆ, ಹಿಂದೂ ಸಮಾಜಕ್ಕೆ ಮತ್ತೆ ಮುಸ್ಲಿಂ ಸಮುದಾಯಕ್ಕೆ ಯಾಕೆ ಈ ಜಮೀನುಗಳ ಕೊರತೆ ಇದೆ, ಅಥವಾ ಇಲ್ಲಿ ಹಿಂದೂ ಸಮಾಜದಲ್ಲಿ ಎಲ್ಲರಿಗೂ ಎಕರೆಗಟ್ಟಲೆ ಇದಾವೆ ಅಂತಲ್ಲ, ಅಟ್ಲೀಸ್ಟ್ ಮನೆಗಾದ್ರೂ ಜಾಗ ಇರ್ತದೆ. ಮುಸ್ಲಿಂ ಸಮಾಜದಲ್ಲಿ ಯಾಕೆ ಅಂತ ಕಷ್ಟ ಬರುತ್ತೆ? ಎಲ್ಲ ಕಡೆನೂ, ಬರೀ ಒಂದು ರಾಜ್ಯ ಅಂತಲ್ಲ, ಇಡೀ ದೇಶದಲ್ಲಿ ಯಾಕೆ? ಹಿಂದೂ ಸಮಾಜದಲ್ಲಿ 2+1 2+2 ಮಾಡ್ಕೊಂತಾರೆ. ಏನ್ ನಮ್ಮ ಮಕ್ಕಳನ್ನ, ಒಬ್ಬ ಗಂಡ ಹೆಂಡತಿಗೆ ಒಂದು ಹೆಣ್ಣು ಒಂದು ಗಂಡು, ಇಲ್ಲ ಒಂದು ಹೆಣ್ಣು ಇಲ್ಲ ಒಂದು ಗಂಡು, ಈ ಮಟ್ಟದ ಸಮುದಾಯ ಅದು ಹಿಂದೂ ಸಮಾಜ. ಅವರಿಗೆ ಒಂದು 5 ಎಕರೆ ಒಂದು 10 ಎಕರೆ ಇಟ್ಕೊಳ್ರಿ, 10 ಎಕರೆಯಲ್ಲಿ 2 ಮಕ್ಕಳು ಅಂದ್ರೆ 5 ಎಕರೆ ಹೋಯ್ತು. ಇಲ್ಲ ಒಂದು ಹೆಣ್ಣು ಒಂದು ಗಂಡು ಅಂದ್ರೆ ಹೆಣ್ಣು ಅತ್ತೆಯವ್ರ ಮನೆಗೆ ಹೋಗ್ತದೆ, ಗಂಡು ಮಗುವಿಗೆ ಒಂದು 10 ಎಕರೆ ಉಳಿತು, ಅವನೇನು ಬೀದಿ ಪಾಲಾಗಲ್ಲ. ಆದ್ರೆ ಮುಸ್ಲಿಂ ಸಮುದಾಯದಲ್ಲಿ ಏನಾಗುತ್ತೆ, ಒಂದು 10 ಎಕರೆ ಇಟ್ಕೊಂಡ್ರೆ ಜಮೀನ ಮೂಲ ತಂದೆಯವ್ರದ್ದು, 10 ಜನ ಮಕ್ಕಳು, ಒಂದೊಂದು ಎಕರೆ, ಇಲ್ಲ ಮತ್ತೆ ಅವ್ರಿಗೆ 10 ಜನ ಮಕ್ಕಳು, ಇಲ್ಲ 5 ಜನ ಮಕ್ಕಳು. ಹಿಂಗೆ ಆಸ್ತಿ ವಿಭಜನೆ ಆದಾಗ ಅವರಲ್ಲಿ ಸಾಮಾನ್ಯವಾಗಿ ಭೂಮಿ ಸಾಲ್ಟೇಜ್ ಆಗುತ್ತೆ ಆ ಸಮುದಾಯದಲ್ಲಿ. ಅಂತ ಭೂಮಿಗಳೇ ಇಲ್ಲ ಅಂತಲ್ಲ. ಈಗ ನೀವು ಯಥೇಚ್ಛವಾಗಿ ಎಲ್ಲೇ ನೋಡ್ರಿ, ಈಗ ಹೌಸಿಂಗ್ ಬೋರ್ಡ್ ಆಗಿರ್ಬೋದು ಅಥವಾ ಈ ಸೈಟ್ಗಳು ಕೊಡ್ತಕ್ಕಂಥ ವಿಚಾರಗಳು ಸರ್ಕಾರವನ್ನು ತಗೊಂಡಾಗ, ತಾಲೂಕುವಾರು ತಗೊಳ್ರಿ, ಜಿಲ್ಲಾವಾರು ತಗೊಳ್ರಿ, ಎಂಟೈರ್ ಸ್ಟೇಟಲ್ಲಿ ಹೆಚ್ಚಿಗೆನೆ ಮುಸ್ಲಿಂ ಸಮುದಾಯಕ್ಕೆ ಅಲರ್ಟ್ ಆಗಿರ್ತವೆ ಫ್ರೀ ಸೈಟ್ಗಳು ಕೂಡ. ಯಾಕಂತಂದ್ರೆ ಅವರಿಗೆ ಮಾನವ ಸಂಪನ್ಮೂಲ ಜಾಸ್ತಿ ಇದೆ, ಅವ್ರ ಹತ್ರ ಮೂಲಭೂತ ಸೌಕರ್ಯಗಳಿಲ್ಲ ಅವ್ರಿಗೆ. ಇದು ಸರ್ಕಾರಕ್ಕೆ ಗೊತ್ತಾಗಲ್ಲ, ಬರೀ ಸರ್ಕಾರಕ್ಕೆ ಓಟ್ ಬೇಕು, ಏನು ಅದು ಹೇಳ್ದಂಗೆ ಇವ್ರು ಕೇಳ್ದಂಗೆ ಆಯ್ತು. ಇದನ್ನು ಜಾಗೃತಿ ಮಾಡಿಸಲ್ಲ ಸರ್ಕಾರ, ಜಾಗೃತಿ ಮೂಡಿಸ್ಬೇಕು ಅವ್ರಿಗೆ. ಈ ಥರ ಪರಿಸ್ಥಿತಿ ಇದೆ. ಮತ್ತೆ ಈ ಪಿನರಾಯಿ ವಿಜಯನ್ ಅವರು ಕೇರಳ ಬಿಟ್ಟು ಕರ್ನಾಟಕಕ್ಕೆ ಏನಾದ್ರು ಮುಖ್ಯಮಂತ್ರಿ ಆಗ್ತಕ್ಕಂಥ ಆಲೋಚನೆಯಲ್ಲಿ ಇದಾರ? ಅವರು ಇದ್ರೂ ಇರ್ಬೋದು ಇತ್ತೀಚೆಗೆ, ಯಾಕಂದ್ರೆ ಅಲ್ಲಿಂದ ನಡೀತಕ್ಕಂಥ ವಾತಾವರಣ. ಮೊನ್ನೆ ತಾನೇ ತಿರುವನಂತಪುರಮಲ್ಲಿ ಚುನಾವಣೆ ನಡೆದಿದೆ, ಬಹುತೇಕ ಶೋಲ್ಡ್ ಔಟ್ ಮಾಡಿದೆ
ಈ ಇವ್ರ ಪಕ್ಷವನ್ನು BJP. ಬ್ಯಾಲೆಟ್ ಅದು, EVM ಅಲ್ಲ, ಬ್ಯಾಲೆಟ್ ಅಲ್ಲೇ. ಕರ್ಮ ನೋಡ್ರಿ ಹೆಂಗೈತೆ ಅಂತ. ಯಾಕೆ ಮೊನ್ನೆ ತಾನೇ ನಾವು 1-2-3 ತಿಂಗಳಿಂದ ನೋಡ್ತಾ ಇದ್ವಿ, ಧರ್ಮಸ್ಥಳದ ಮೇಲೆ ಕೈ ಹಾಕಿದ್ರು ಕೇರಳದವರು. ಧರ್ಮಸ್ಥಳ ನೋಡ್ರಿ, ಅವ್ರು ಮಾಡ್ತಕ್ಕಂಥ ಕೆಲಸಗಳು ಅಷ್ಟಿಷ್ಟಲ್ಲ. ನಿಮ್ಮದು ಕೇರಳ ರಾಜ್ಯ ಆದರೆ ನಿಮ್ಮ ಕೇರಳ ರಾಜ್ಯವನ್ನು ಮಾತ್ರ ನೀವು ನೋಡ್ಕೊಬೇಕು. ಕರ್ನಾಟಕ ಯಾಕೆ ಸುಮ್ಮನಿರಲ್ಲ ಅವರು, ಅವ್ರಿಗದೊಂದು ರೋಗ. ಈಗ ಕರ್ನಾಟಕದ ಮೇಲೆ ಬಂದು ಬಿದ್ದವ್ರೆ. ಫಸ್ಟ್ಗೆ ಧರ್ಮಸ್ಥಳ ಸಾಮಾಜಿಕವಾಗಿರ್ತಕ್ಕಂಥ ಒಂದು ಧಾರ್ಮಿಕ ವ್ಯವಸ್ಥೆಯಲ್ಲಿ ಧರ್ಮಸ್ಥಳದ ಮೇಲೆ ಕೈ ಹಾಕೋರು. ಈಗ ಅದೆಲ್ಲ ಮುಗಿಸ್ಕೊಂಡು ಒಂದು ಹಂತಕ್ಕೆ ಬಂದಿದೆ. ಅದೇನು ಆಗಲಿಲ್ಲ, ಅಲ್ಲೇನು ಮೀನು ಸಿಗಲಿಲ್ಲ ಅವ್ರಿಗೆ. ಕೈ ಹಾಕಿ ಹಿಡಿದ್ರು ಏನು ಸಿಗಲಿಲ್ಲ, ಬರೀ ಮಣ್ಣು ಸಿಗ್ತದೆ. ಈಗ ಈ ಮುಸ್ಲಿಂ ಸಮುದಾಯವನ್ನು ಎತ್ಕಟ್ಲಿಕ್ಕೆ ಅಂತಲೇ ಬಂದವರು. ಏನಿದೆ, ಯಾಕೆ ಬರಬೇಕಾಗಿತ್ತು ಅವರು? ಕರ್ನಾಟಕ ಸರ್ಕಾರ ಇಲ್ವಾ? ಇಲ್ಲೇ ದೊಡ್ಡ ದೊಡ್ಡ ನಾಯಕರು, ಅಹಿಂದ ನಾಯಕರು, ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯಗಳಿಗಿಂತ ದೊಡ್ಡವರ ನೀವು? ಅಲ್ಲ, ನಿಮ್ಮ ಸರ್ಕಾರ ಬೇರೆ, ಅಲ್ಲಿ ಇವ್ರ ಸರ್ಕಾರ ಬೇರೆ. ಇವ್ರಿಗೆ ಗೊತ್ತಿರತಕ್ಕಂಥ ವಿಚಾರಗಳು ನಿಮಗೆ ಗೊತ್ತಾ? ಹೋಗ್ಲಿ, ಬಡವರ ಬಗ್ಗೆ ಏನಿಲ್ವಲ್ಲ, ಸುಮ್ಮನೆ ರಾಜಕೀಯಕ್ಕೋಸ್ಕರ ಇಲ್ಲಿ ಬಂದು ಎತ್ಕಡ್ತಾವನೆ. ಮತ್ತೆ ಕೇರಳದಲ್ಲಿರ್ತಕ್ಕಂಥ MLA MP ಗಳನ್ನ ಇಲ್ಲಿ ಕಳಿಸ್ತವ್ರಂತೆ ನೋಡಕ್ಕೆ. ನಿಮ್ಮ ಸ್ಟೇಟ್ ಅದು, ನಿಮ್ಮ ಅಧೀನದಲ್ಲಿದೆಯಾ? ಅಂದ್ರೆ ವಿಜಯನ್ ಅವರಿಗೆ ಎಲ್ಲೋ ಆತ್ಮವಿಶ್ವಾಸ ಕಳ್ಕೊಂತ ಇದ್ದಾರೆ ಅವರು. ಕೇರಳದಲ್ಲಿ ಅವ್ರಿಗೆ ರೆಸ್ಪೆಕ್ಟ್ ಇಲ್ಲ ಈಗ, ಆ ಮಟ್ಟದಲ್ಲಿ ನೆಕ್ಸ್ಟ್ ಅವ್ರದ್ದು ನಡೆಯಲ್ಲ. ಕೇರಳದ ಜನ BJP ಕನ್ವರ್ಟ್ ಆಗ್ತಾ ಇದ್ದಾರೆ, ಬದಲಾವಣೆ, ಪರಿವರ್ತನೆ ಕೇಳ್ತಾ ಇದ್ದಾರೆ ಅಲ್ಲಿ ಕೇರಳದಲ್ಲಿ. ಅಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ ಸಮುದಾಯ ಕೂಡ BJPನ್ನೇ ಅವಲಂಬಿತವಾಗಿದೆ. ಈಗ ಏನು ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಸರ್ಕಾರವನ್ನು ಬಯಸುತ್ತೋ, ಇವಾಗ ವರದಿಗಳ ಮೂಲಕ ಕರ್ನಾಟಕದಲ್ಲಿರ್ತಕ್ಕಂಥ ಮುಸ್ಲಿಂ ಜನಕ್ಕೆ ಕಾಂಗ್ರೆಸ್ ಸರ್ಕಾರ ಬೇಕು, ಅಲ್ಲಿರ್ತಕ್ಕಂಥ ಕೇರಳದಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ನರಿಗೆ BJP ಸರ್ಕಾರ ಬೇಕು. ತದ್ವಿರುದ್ಧ. ಯಾಕೆ? ಅವ್ರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳು. ಸೊ ಇದನ್ನ ನಾವು ಮನಗಂಡಾಗ ನಮ್ಗೆ ಅನಿಸ್ತದೆ, ಏನು ಅವರು ವಿಜಯನ್ ಅವರ ಮುಂದಿನ ಪ್ಲಾನ್ ಏನು? ಮತ್ತೆ ಅವರು ಈಗ ಅಲ್ಲೇ ಮಾಡ್ತಕ್ಕಂಥ ಕೆಲಸಗಳು ನೂರಾರವೆ. ಅವ್ರ ಪಕ್ಷನ ಮಕಾಡೆ ಮಲ್ಕೊಂಡಿದೆ. ಅಲ್ಲಿ ಅವ್ರು ಏನು ಸರ್ವ್ ಮಾಡದೆ ಕರ್ನಾಟಕದ ಕಡೆ ಯಾಕೆ ಮುಖ ಮಾಡಿದ್ದಾರೆ? ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿದಾಗ ನಮ್ಗೆ ಅನಿಸಿರ್ತಕ್ಕಂಥ ಒಂದು ಪ್ರಶ್ನೆ ಅದು. ಅವ್ರೇನಾದರೂ ಕರ್ನಾಟಕದ ಕಡೆ ಮುಖ ಮಾಡಿದಾರ? ನೋಡೋಣ. ಒಂದು ವೇಳೆ ಏನಾದ್ರು 28ಕ್ಕೆ ಬಂದು ಇಲ್ಲೇ ಏನಾದ್ರು ಫೈಟ್ ಮಾಡ್ತಾರ ಅಥವಾ ನಿಂತ್ಕೊಂತಾರ, ಅಲ್ಲಿರ್ತಕ್ಕಂಥ ಕ್ಯಾಂಡಿಡೇಟ್ಗಳನ್ನ ಇಲ್ಲಿ ನಿಲ್ಲಿಸಿ ಅವ್ರ ಪಕ್ಷದ ಕಡೆಯಿಂದ ಏನಾದ್ರು